ಈ ರೋಡ್ ಸೈಡ್ ಫುಡ್ಸ್ ಫ್ರೀಕ್ವೆಂಟ್ ಆಗಿ ತಿನ್ನೋದ್ರಿಂದ ನಿಮ್ಮ ಒಂದು ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಯಾವ್ಯಾವ್ದು ಶುರುವಾಗುತ್ತೆ. ಮೊದಲನೇದಾಗಿ ಗ್ಯಾಸ್ಟ್ರೈಟಿಸ್. ಸೊ ಜಠರದ ಲೈನಿಂಗ್ ಎಲ್ಲ ಒಂಥರ ಹುಣ್ಣಾಗಿ ನಿಮಗೆ ಈ ಉರಿ ಬರೋದು, ಹೊಟ್ಟೆ ಎಲ್ಲ ಒಂಥರ ಸಂಕಟ ಆಗೋದು, ಹೊಟ್ಟೆ ನೋವು ಬರೋಕ್ ಶುರು ಆಗುತ್ತೆ. ಎರಡನೇದಾಗಿ ಅಸಿಡಿಟಿ, ರಿಫ್ಲಕ್ಸ್. ಜಠರದಲ್ಲಿರೋ ಗ್ಯಾಸ್ಟ್ರಿಕ್ ಆಸಿಡ್ ಪದೇ ಪದೇ ಮೇಲೆ ಬಂದಾಗ ನಿಮ್ಮ ಅನ್ನನಾಳ ಎಲ್ಲ ಉರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಈ ಮಸಾಲೆ ಐಟಮ್ಸ್, ಫ್ರೈಡ್ ಫುಡ್ಸ್, ಕಬಾಬ್ಸ್ ಇಂಥವೆಲ್ಲ ತಿಂದು ಅಸಿಡಿಟಿ ಆಮೇಲೆ ರಿಫ್ಲಕ್ಸ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಮೂರನೇದಾಗಿ ಫುಡ್ ಪಾಯ್ಸನಿಂಗ್ ಅಂತೀವಲ್ಲ, ಸೊ ವಿಪರೀತ ವಾಂತಿ ಭೇದಿಯಾಗಿ ಕೆಲವೊಂದು ಟೈಮ್ ಹಾಸ್ಪಿಟಲ್ ಅಡ್ಮಿಟ್ ಆಗ್ತಾರೆ. ರಾಂಗ್ ಟೈಪ್ ಆಫ್ ಫುಡ್ ಅಥವಾ ಫುಡ್ ಕೆಲವೊಂದು ಅನ್ಹೈಜಿನಿಕ್ ಕಂಡೀಷನ್ಸ್, ಅಂದ್ರೆ ಸ್ವಲ್ಪ ನೀರು ಇದೆಲ್ಲ ಒಂದು ಹೈಜೀನ್ ಅನ್ನೋ ಸರಿ ಇರೋದಿಲ್ಲ. ಕೆಲವರಿಗೆ ಇದರಿಂದ ಕರಳಲ್ಲಿ ಸಿವಿಯರ್ ಊತ ಬರುತ್ತೆ, ಇನ್ಫೆಕ್ಟಿವ್ ಕೊಲೈಟಿಸ್ ಅಂತೀವಿ. ಸೊ ಕರಳಲ್ಲೆಲ್ಲ ಊತ ಬಂದು ಅದರಿಂದ ರಿಕವರಿ ಆದ್ರೂ ಅವರಿಗೆ ಸಿಂಪ್ಟಮ್ಸ್ ಕೆಲವರಿಗೆ ಹೋಗಲ್ಲ. ಈ IBS ಅಂತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ತರ ಎಷ್ಟೊಂದು ತಿಂಗಳಾಂಗಟ್ಲೆ ಇರುತ್ತೆ.